ಒಂದು ಖಾತೆ ಮಾಡೋದಕ್ಕೆ ಹಣ ಕೇಳುವಂತ ವ್ಯವಸ್ಥೆ ಮೊದಲಿಂದನೂ ಕೂಡ ಮಧ್ಯವರ್ತಿಗಳು ನಡೆದುಕೊಂಡು ಬಂದಿದ್ದಾರೆ. ಎರಡನೇದು, ಖಾತೆ ಮಾಡುವಾಗ್ಲೂ ಕೂಡ ಮ್ಯಾನ್ಯುವಲ್ ಅಲ್ಲಿ ಅದರಲ್ಲಿ ಎಲ್ಲ ಡೀಟೇಲ್ಸು ಇರೋದಿಲ್ಲ, ಅರ್ಧಂಬರ್ಧ ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ. ಹಾಗಾಗಿ ಆ ಖಾತಾಗೆ ಸಂಪೂರ್ಣ ಡೀಟೇಲ್ಸು ಕೂಡ ಇರೋದಿಲ್ಲ. ಮತ್ತು ಮೂರನೇದು, ಪೇಪರ್ ಅಲ್ಲಿ ಖಾತಾ ಇರೋದ್ರಿಂದ ಏನಾಗುತ್ತೆ, ಯಾರು ಬೇಕಾದ್ರೂ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿಕೊಂಡು ಯಾರೋ ಕಷ್ಟಪಟ್ಟು ದುಡಿದು ಜೀವನದ ಎಲ್ಲ ಉಳಿತಾಯವನ್ನ ಬಂಡವಾಳ ಹಾಕಿ ಒಂದು ಸೈಟ್ ತಗೊಂಡ್ರೆ ಇಡೀ ಜೀವನದ ಉಳಿತಾಯ ಎಲ್ಲ ಅದರಲ್ಲೇ ಬಂಡವಾಳ ಹಾಕಿರ್ತಾರೆ. ಇನ್ನೊಬ್ಬ ಯಾರೋ ಸಲೀಸಾಗಿ ಬಂದು ನಕಲಿ ಖಾತೆ ಸೃಷ್ಟಿ ಮಾಡಿಬಿಟ್ಟು ಅದು ನಂದೇ ಅಂತೇಳಿ ಕೋರ್ಟು ಕಚೇರಿಗೆ 10-20 ವರ್ಷ ಅಲಿಸ್ತಾರೆ. ಇದರಿಂದ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ಲ, ಇದರಿಂದ ಮಾಲೀಕತ್ವಕ್ಕೆ ನಿಶ್ಚಿತತೆ ಇಲ್ಲ, ಮಾಲೀಕತ್ವಕ್ಕೆ ಸುರಕ್ಷತೆ ಇಲ್ಲ. ಇವೆಲ್ಲವನ್ನ ಹೋಗಲಾಡಿಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಫ್ರಾಡ್ ಇಂದ ನಿಮ್ಮ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈ ಖಾತಾವನ್ನ ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದ್ದೇವೆ. ಉದಾಹರಣೆಗೆ ಇದು ನೋಡಿ, ಇವ್ರ ಕೈಯಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ತೆಗೆಸ್ದೆ ಏನೆಲ್ಲ ಆಗ್ತಾ ಇತ್ತು ಅಂತ. ಯಾಕೆ ಈ ಖಾತಾ ಅನ್ನೋದನ್ನ ನಾವು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಖಾತಾ ಸರ್ಟಿಫಿಕೇಟ್ ಇದೆ, ಟ್ಯಾಕ್ಸ್ ಪೇಯ್ಡ್ ಸರ್ಟಿಫಿಕೇಟ್ ಇದೆ, ಆದ್ರೆ BBMP ಖಾತಾ ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ. ರಿಪೀಟ್ ಮಾಡ್ತೇನೆ, ಇದನ್ನ ನೋಡಿದ್ರೆ ಇದೆಲ್ಲ ಅಸಲಿ ತರ ಕಾಣುತ್ತೆ. ಎಲ್ಲ ಇದರಲ್ಲಿ ಅವ್ರ ಹೆಸರಿದೆ, ನೋಡಕ್ಕೆ BBMP ಸರ್ಟಿಫಿಕೇಟ್ ಇದೆ, ಅದರಲ್ಲಿ ಟ್ಯಾಕ್ಸ್ ಪೇಯ್ಡ್ ರಿಸೀಟ್ ಇದೆ, ಆದ್ರೆ BBMP ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ, ಇವ್ರದ್ದು ಪಕ್ಕ ದಾಖಲೆನೇ ಇಲ್ಲ. ಯಾಕೆಂದ್ರೆ ಪೇಪರ್ ಅಲ್ಲಿ ಇವೆಲ್ಲ ಸೃಷ್ಟಿ ಆಗ್ತವೆ. ಇದು ಇನ್ನೊಂದು ಆಸ್ತಿ, ಇಲ್ಲೇ ನಮ್ಮ ಬ್ಯಾಟ್ರಾಯನ್ಪುರ ಊರಲ್ಲೇ ಒಂದು ಆಸ್ತಿ ಇದು. ಇದಕ್ಕೆ ಬ್ಯಾಟ್ರಾಯನ್ಪುರ ಊರ ಹೆಸರಲ್ಲಿ ಒಂದು ಎಂಟ್ರಿ ಇದೆ ಖಾತಾ ರಿಜಿಸ್ಟರ್ ಅಲ್ಲಿ. ಅದೇ ಆಸ್ತಿಗೆ ಇನ್ನೊಬ್ಬರ ಹೆಸರಿನಲ್ಲಿ ಅಮೃತಹಳ್ಳಿಯಲ್ಲಿ ಬೇರೆಯವರ ಹೆಸರಿನಲ್ಲಿ ಇದೆ. ಆಸ್ತಿ ಇರೋದು ಬ್ಯಾಟ್ರಾಯನ್ಪುರದಲ್ಲಿ, ಅಲ್ಲಿ ಒಬ್ಬರ ಹೆಸರಿನಲ್ಲಿದೆ. ಅಮೃತಹಳ್ಳಿಯಲ್ಲೂ ಖಾತಾ ಕೊಟ್ಟಿದ್ದಾರೆ ಅವರಿಗೆ, ಆದ್ರೆ ಅದು ಬೇರೆಯವರ ಹೆಸರಿನಲ್ಲಿದೆ. ಅಮೃತಹಳ್ಳಿಯಿಂದ ಖಾತಾ ಕೊಡಕ್ಕೆ ಬರಲ್ಲ ಅದಕ್ಕೆ, ಯಾಕಂದ್ರೆ ಆಸ್ತಿ ಇರೋದು ಬ್ಯಾಟ್ರಾಯನ್ಪುರದಲ್ಲಿ. ಡಬಲ್ ಒಂದೇ ಆಸ್ತಿಗೆ ಎರಡು ಖಾತೆಗಳು, ಎರಡೂ BBMP ಅಲ್ಲಿ ಎಂಟ್ರಿ ಇದೆ ರಿಜಿಸ್ಟರ್ ಅಲ್ಲಿ, ಎರಡಕ್ಕೂ BBMP ಅಲ್ಲಿ ಎಂಟ್ರಿ ಇದೆ. ಆಸ್ತಿ ಒಂದೇ, ಎರಡು ಎಂಟ್ರಿ ಇಲ್ಲಿ ಇದೆ. ಇದು ನೋಡಿ BBMP ಖಾತಾ ಸರ್ಟಿಫಿಕೇಟ್. ಇದು ನೋಡೋದಿಕ್ಕೆ ಯಾರನ್ನ ಇದನ್ನ ನೋಡಿದ್ರೆ ಏನ್ ಅನ್ಕೊಳ್ತಾರೆ, ಓ ಎಲ್ಲ ದಾಖಲೆ ಇದೆಯಲ್ಲ ಅಂತ. ಆದ್ರೆ ಇದು ಕೂಡ BBMP ಖಾತಾ ಎಂಟ್ರಿಯಲ್ಲೇ ಇಲ್ಲ, ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ. ನೋಡಿದ್ರೆ ಏನ್ ಅನ್ಸುತ್ತೆ, ಯಾರೋ ಬಾರ್ತಾರೆ ನಿಮ್ಗೆ, ನೀವು ಇದನ್ನ ನೋಡ್ತೀರಾ, ಓ ಎಲ್ಲ BBMP ಸೈನ್ ಇದೆ, ಖಾತಾ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಫಾರ್ಮ್ ಇದೆ, ನೀವು ನಂಬಿ ದುಡ್ಡು ಕೊಟ್ಟು ತಗೋತೀರಾ. ಆಮೇಲೆ ಏನಾಗುತ್ತೆ, ಇದು BBMP ಅಲ್ಲಿ ಯಾರ ಹೆಸರಲ್ಲಿ ಇದೆಯೋ ಗೊತ್ತಿಲ್ಲ, ಅದು ಯಾರ್ದು ಜಮೀನು ಗೊತ್ತಿಲ್ಲ, ಆದ್ರೆ ಈ ತರ ಒಂದು ಫೇಕ್ ಖಾತಾ ಹಾಕ್ಬಿಟ್ಟು ನಿಮ್ಗೆ ಮಾರಾಟ ಮಾಡ್ತಾರೆ. ಈ ತರದ್ದು ಬೇಕಾದಷ್ಟು ಉದಾಹರಣೆಗಳು. BBMP ಅಲ್ಲಿ ಖಾತಾನೇ ಇಲ್ಲದೆ ಮಾರಾಟ ಆಗಿರೋವು ಲಕ್ಷಾಂತರ ಇದಾವೆ. ಯಾವ ತರ ಮಾಡ್ತಾರೆ ಅಂದ್ರೆ, ಯಾವುದೋ ಒಂದು ಈ ತರ ನಕಲಿ ಸೃಷ್ಟಿ ಮಾಡ್ಬಿಟ್ಟು ಮಾಡ್ತಾರೆ. ಇದೆಲ್ಲ ನಾಳೆ ಖಾತಾಗೆ ಹೋದಾಗ, ಖಾತಾ ಇದ್ರೆ ತಾನೇ ಖಾತಾ ಕೊಡ್ಲಿಕ್ಕೆ. ಖಾತಾ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಮಧ್ಯವರ್ತಿ ಒಬ್ಬ ಉಟ್ಕೊಂತಾನೆ, ನಿಮ್ಗೆ ಯಾಕೆ ನಾನು ಖಾತಾ ಮಾಡಿಸ್ಕೊಡ್ತೀನಿ ಕೊಡು ಅಂತೇಳಿ 1-2 ಲಕ್ಷ ವಸೂಲಿ ಮಾಡ್ತಾರೆ. ಇದನ್ನ ಸೇಲ್ ಮಾಡಬೇಕು. ಸೇಲ್ ಮಾಡಕ್ ಹೋದ್ರೆ ಖಾತಾ ಇಲ್ಲದೆ ಇರೋದಕ್ಕೆ ಸೇಲ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆವಾಗೊಬ್ಬ ಮಧ್ಯವರ್ತಿ ಉಟ್ಕೋತಾನೆ, 50,000 ರೂಪಾಯಿ ಕೊಡಿ ನಾನು ಸೇಲ್ ಆಗೋ ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅವನೇನ್ ಮಾಡ್ತಾನೆ, ಈ ತರದ್ದೊಂದು ನಕಲಿ ಸೃಷ್ಟಿ ಮಾಡ್ತಾನೆ.
ನಕಲಿನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ. ಅಲ್ಲಿ ರಿಜಿಸ್ಟ್ರೇಷನ್ಗೆ 50,000 ಲಕ್ಷ ಕೊಡ್ಬೇಕು ಮಧ್ಯವರ್ತಿಗಳಿಗೆ. ಯಾಕೆಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಡ್ಬೇಕಲ್ಲ, ಅವ್ರಿಗೆ 50,000 ಲಕ್ಷ. ಅಲ್ಲಿಗೆ ಮುಗಿಯಲ್ಲ. ಇದನ್ನ ತಗೊಂಡು ನೀವು BBMPಗೆ ಹೋದ್ರೆ ಅವರು ಖಾತಾ ಕೊಡಲ್ಲ, ಯಾಕಂದ್ರೆ ಇದು ಫೇಕು. ತಿರ್ಗಾ ಅಲ್ಲಿ ಯಾರಿಗನ ಲಂಚ ಕೊಡ್ಬೇಕು ಖಾತಾ ಮಾಡಿಸ್ಕೋಬೇಕು ಅಂದ್ರೆ. ನಾಳೆ ಅದಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ, ಯಾಕಂದ್ರೆ ಲೇಔಟೇ ಅಪ್ರೂವ್ ಆಗಿಲ್ಲ. ತಿರ್ಗಾ ಲಂಚ ಕೊಡ್ಬೇಕು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ. ಮನೆ ಕಟ್ಟಕ್ ಹೋದಾಗ ಯಾರೋ ಬಂದು RTI ಅರ್ಜಿ ಹಾಕ್ತಾರೆ, ಇವರು ವೈಲೇಷನ್ ಅಂತ. ಅಲ್ಲಿ ಪ್ಲಾನ್ ಅಪ್ರೂವಲ್ ಇಲ್ಲದೆ ಇದ್ರೆ ಪೂರ್ತಿ ವೈಲೇಷನ್. ತಿರ್ಗಾ ಲಂಚ ಕೊಡ್ಬೇಕು ಅಥವಾ ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ಬೇಕು. ಒಂದು ತಪ್ಪಿನಿಂದ ಜೀವನ ಪರ್ಯಂತ ಅತಂತ್ರದಲ್ಲಿ ಸಿಕ್ಕಾಕೊಳ್ಳುವಂತಹದ್ದು ನಡೆದು ಬಂದಿರುವಂತಹ ವ್ಯವಸ್ಥೆ. ಹಾಗಾಗಿ ಇವೆಲ್ಲವುಗಳಿಗೂ ಕೂಡ ಇತಿ ಆಡಬೇಕು ಅಂತೇಳಿ ಅನಧಿಕೃತ ಬಡಾವಣೆಗಳಿಗೂ ನಿಲ್ಲಿಸಬೇಕು. ಮತ್ತೆ ಈ ಖಾತಾದಲ್ಲಿ ನಡೆಯುವಂತಹ ಗೊಂದಲಗಳಿಗೆ ಶಾಶ್ವತವಾಗಿ ನಿವಾರಣೆ ಮಾಡಬೇಕು ಅಂತೇಳಿ ನಾವು ಕರ್ನಾಟಕದಲ್ಲಿ ಈ ಖಾತಾ ವ್ಯವಸ್ಥೆಯನ್ನ ಜಾರಿ ಮಾಡಿದ್ದೇವೆ. ಇದರಲ್ಲಿ ಆಸ್ತಿಗೂ ಒಂದು ಗ್ಯಾರಂಟಿ, ಆಸ್ತಿಯ ಮಾಲೀಕತ್ವಕ್ಕೂ ಗ್ಯಾರಂಟಿ ಕೊಡ್ತಕ್ಕಂತ ಪ್ರಯತ್ನ ಈ ಖಾತಾ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಖಾತೆ ನಿರ್ವಹಣೆಯಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಗೋಲ್ಡ್ ಸ್ಟ್ಯಾಂಡರ್ಡ್ ನಮ್ಮ ಕರ್ನಾಟಕದ ಈ ಖಾತಾ ವ್ಯವಸ್ಥೆ. ನಾವು